50ನೇ ಕೀರ್ತನೆ ಬರೆಯಲ್ಪಟ್ಟ ಪ್ರತಿಯೊಂದು ಸಾಲು ಕೂಡ ಪಶ್ಚಾತ್ತಾಪದಿಂದ, ಅಂದರೆ ಪಶ್ಚಾತ್ತಾಪ ಪೂರ್ಣ ಹೃದಯದಿಂದ ದಾವೀದು ಬರೆಯುತ್ತಿದ್ದಾನೆ. ನನ್ನೊಳಗೆ ನೀನು ಶುದ್ಧ ಹೃದಯವನ್ನು ಉಂಟುಮಾಡು, ಕಲಹ ಜೀವನವನ್ನು ನಾನು ಬಯಸುತ್ತೇನೆ, ನನಗೆ ಒಂದು ಶುದ್ಧ ಹೃದಯ ಬೇಕು ಎಂದು ದೇವರಿಗೆ ಇದ್ದದ್ದು ಅಲ್ಲವೇ? ಹಾಗಾದರೆ ಆ ದೇವರ ಸ್ವಭಾವವನ್ನು ದಾವೀದು ಬಯಸುತ್ತಿದ್ದಾನೆ. ನನ್ನೊಳಗೆ ಒಂದು ಶುದ್ಧ ಹೃದಯವನ್ನು ಸೃಷ್ಟಿಸು ಎಂದು ದಾವೀದು ಹೇಳುತ್ತಿದ್ದಾನೆ. ನೀನು ಅಂತರಂಗದಲ್ಲಿ ಸತ್ಯವನ್ನು ಬಯಸುತ್ತೀಯ ಅಂದರೆ ಇದರ ಅರ್ಥ ದೇವರು ಪರಿಶುದ್ಧನು. ನಾವು ಪಾಪ ಮಾಡಬಾರದು, ದೇವರ ಆಜ್ಞೆಗಳನ್ನು ಮೀರಿ ನಡೆಯಬಾರದು, ಅವನನ್ನು ಉಲ್ಲಂಘಿಸಬಾರದು ಎಂಬುದಕ್ಕೆ ಕಾರಣವೇನು ಅಂದರೆ ದೇವರು ಪರಿಶುದ್ಧನು. ದೇವರು ಪರಿಶುದ್ಧನಾಗಿರುವುದರಿಂದ ನಾವು ಕೂಡ ಪರಿಶುದ್ಧರಾಗಬೇಕೆಂದು ಕರೆಯಲ್ಪಟ್ಟಿದ್ದೇವೆ. ಅವನು ಪರಿಶುದ್ಧನಾಗಿರುವುದರಿಂದ ನಮ್ಮ ಪರಿಸ್ಥಿತಿಗಳಲ್ಲಿ ಕೂಡ ನಾವು ಪರಿಶುದ್ಧರಾಗಿರಬೇಕೆಂಬುದೇ ಅವನ ಇಚ್ಛೆ. ಅದು ದೇವರ ಚಿತ್ತ. ದೇವರ ಚಿತ್ತವೇ ನಾವು ಪರಿಶುದ್ಧರಾಗಬೇಕು ಎಂಬುದು. ಅದು ಸಾಧ್ಯವೇ? ಪರಿಶುದ್ಧರಾಗಲು ಸಾಧ್ಯವೇ ಎಂಬುದನ್ನು ನನ್ನ ಆತ್ಮೀಯ ಅನುಭವದಲ್ಲಿ ನಾನು ಹೇಳಬಹುದು. ಓಡಿದೊಡಿಗೆಗಳು ಬರುತ್ತವೆ. ಈಗ ನೀನು ವಾಹನದಲ್ಲಿ ಹೋಗ್ತಿರುವಾಗ ಅಲ್ಲಿಯೂ ಇಲ್ಲಿ ಅಪ್ಪುಗಳು ಮತ್ತು ಡೌನ್ಗಳು ಬರ್ತಿರಬಹುದು. ಆದರೆ ನೀನು ಸಂಪೂರ್ಣವಾಗಿ ನಿಯಂತ್ರಣವನ್ನು ಬಿಡಬಾರ್ದು. ನೀನು ನಿಯಂತ್ರಣವನ್ನು ಬಿಡಿದ್ರೆ ಅಲ್ಲಿ ಅಪಘಾತ ಆಗ್ತದೆ ಅಲ್ವೇ? ಖಂಡಿತವಾಗಿಯೂ ಅದು ವಿನಾಶವೇ ಆಗ್ತದೆ. ಆದ್ದರಿಂದ ನಿನ್ನನ್ನು ನಿನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಲು ಪರಿಶುದ್ಧಾತ್ಮನ ನಿಯಂತ್ರಣ ಅಥವಾ ನಿಯಮದ ಮೂಲಕ ಖಂಡಿತವಾಗಿಯೂ ಎಲ್ಲದಕ್ಕೂ ಜಯವನ್ನು ಸಾಧಿಸ್ಬೋದು. ಯೇಸು ಪ್ರಭುವಿನಲ್ಲಿದ್ದರೆ ಖಂಡಿತವಾಗಿಯೂ ಸಾಧ್ಯ. ಹಾಗಾದರೆ ಪರಿಶುದ್ಧ ಮಾರ್ಗದಲ್ಲಿ ಇರಲು ಸಾಧ್ಯವೆಂದು ನಾವು ಹೇಳಬಹುದು.